ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆರ್ ಚಾನಲ್. ಇಂದಿನ ವಿಡಿಯೋದಲ್ಲಿ ನೀವಿಲ್ಲಿ ನೋಡ್ತಾ ಇರ್ಬೋದು, ಇಷ್ಟು ಗರಿಗರಿಯಾಗಿರುವಂಥ ಇನ್ಸ್ಟೆಂಟ್ ಆಗಿರುವಂಥ ದೋಸೆನ ನಾವು ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ಈ ದೋಸೆನ ಮಾಡಲಿಕ್ಕೆ ಮೂರೇ ಇಂಗ್ರೀಡಿಯೆಂಟ್ಸ್ ಬೇಕು ಫ್ರೆಂಡ್ಸ್. ಹೌದು ಫ್ರೆಂಡ್ಸ್, ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬೇಕಿಲ್ಲ. ಇದಕ್ಕೆ ಮೂರೇ ಇಂಗ್ರೀಡಿಯೆಂಟ್ಸಿಂದ ಈ ಒಂದು ರೆಸಿಪಿನ ಹೇಗೆ ಮಾಡೋದು ಅಂತ ನಾವಿಲ್ಲಿ ತಿಳಿಸ್ಕೊಡ್ತಾ ಇದ್ದೇವೆ. ಕೊನೆಯವರೆಗೂ ನೋಡ್ತಾ ಇರಿ ಫ್ರೆಂಡ್ಸ್. ನೀವಿಲ್ಲಿ ನೋಡ್ತಾ ಇರ್ಬೋದು, ನಾನು ಮೊದಲು 1 ಕಪ್ನಷ್ಟು ಇಡ್ಲಿ ಬ್ಯಾಟರ್ನ ತೊಗೊಂಡಿದ್ದೀನಿ. ಇಡ್ಲಿ ಬ್ಯಾಟರ್ ಇಡ್ಲಿ ಮಾಡಿದ್ಮೇಲೆ ಉಳಿದೋಗಿರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ. ಅದಕ್ಕೆ 1 ಕಪ್ ಚಿಕ್ಕ ಕಪ್ನಲ್ಲಿ ಒಂದು ರೈಸ್ ಫ್ಲೋರ್ನ ಹಾಕ್ತಾಯಿದ್ದೀನಿ. ಅದೇ ಆ ರೀತಿಯಾಗಿ ಇದಕ್ಕೆ ಸ್ವಲ್ಪ ಅದಕ್ಕೆ ದೊಡ್ಡದಾಗಿರುವಂಥ ಬೌಲಲ್ಲಿ ರಾಗಿ ಫ್ಲೋರ್ನ ಹಾಕ್ತಾಯಿದ್ದೀನಿ ಒಂದು. ಆಮೇಲೆ ಸ್ವಲ್ಪ ಸಾಲ್ಟ್ ಇರುತ್ತೆ, ಅದಕ್ಕೆ ಇನ್ನೊಂದು ಸ್ವಲ್ಪ ಮಾತ್ರ ಹಾಕ್ತಾಯಿದ್ದೀನಿ. ಹಿಟ್ಟು ಹಾಕಿದ್ದೇನಲ್ವ ಅದಕ್ಕೋಸ್ಕರ. ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಬ್ಯಾಟರ್ನ ಸರಿಯಾಗಿ ಮಿಕ್ಸ್ ಮಾಡಬೇಕು. ಅದರಲ್ಲಿ ಯಾವುದೇ ಇದು ಇರಬಾರ್ದು. ಅದಕ್ಕೆ ಸ್ವಲ್ಪನೇ ಆ್ಯಡ್ ಮಾಡಿಬಿಟ್ಟು ದೋಸೆ ಬ್ಯಾಟರ್ ಏನಿರುತ್ತಲ್ವ ಆ ಕನ್ಸಿಸ್ಟೆನ್ಸಿ ಬರೋವರೆಗೆ ಸ್ವಲ್ಪನೇ ನೀರು ಹಾಕ್ತಾ ಇದೇ ರೀತಿಯಾಗಿ ಒಮ್ಮೆಲ್ಗೆ ಹಾಕಲಿಕ್ಕೆ ಹೋಗಬೇಡಿ. ಗಂಟುಗಳಾಗುತ್ತೆ. ಹಂಗಾಗಿ ಸ್ವಲ್ಪನೇ ನೀರು ಹಾಕಿ ಈ ಥರ ಅದನ್ನು ಸರಿಯಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು. ಅಂದರೆ ಬ್ಯಾಟರು ಚೆನ್ನಾಗಿ ಬರುತ್ತೆ, ಆಮೇಲೆ ದೋಸೆ ಕೂಡ ಚೆನ್ನಾಗಿ ಗರಿಗರಿಯಾಗಿ ಬರುತ್ತೆ. ಈ ರೀತಿಯಾಗಿ ಆದಮೇಲೆ ಒಂದು ಪ್ಯಾನನ್ನು ಇಟ್ಬಿಟ್ಟು ಈ ರೀತಿಯಾಗಿ ನೀವು ದೋಸೆನ ಹಾಕ್ತಾ ಹೋಗಬೇಕು. ಒಂದೊಂದೇ ದೋಸೆನ ಈ ರೀತಿಯಾಗಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ತಾ ಹಾಕಿ. ಬೇಗ ಹಾಕಲಿಕ್ಕೆ ಹೋಗಬೇಡಿ, ಹಾಕಿದರೆ ಸ್ಟಿಕ್ ಆಗುತ್ತೆ. ಜಸ್ಟ್ ಫ್ಲೋರ್ಸ್ಗಳನ್ನು ನಾವು ಯೂಸ್ ಮಾಡಿದ್ದೀವಲ್ಲ ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ ನಾನಿಲ್ಲಿ. ಅದೇ ರೀತಿಯಾಗಿ ಸ್ವಲ್ಪ ರಾಗಿ ಫ್ಲೋರ್ಸು ಅವೆಲ್ಲ ಸರಿಯಾಗಿ ಬೆಂದಲಿ ಅಂತ ಲಿಡ್ಡನ್ನು ಕವರ್ ಮಾಡಿಬಿಟ್ಟು ಇದನ್ನ ಬೇಯಿಸ್ತಾ ಇದ್ದೀನಿ. ಈ ರೀತಿಯಾಗಿ 1-2 ನಿಮಿಷ ಅದನ್ನು ಕವರ್ ಮಾಡಿದರೆ ಸಾಕು ಫ್ರೆಂಡ್ಸ್, ಸರಿಯಾಗಿ ಬೆಂದು ಬಿಡುತ್ತೆ. ಇಲ್ಲಿ ನೀವು ನೋಡ್ತಿರ್ಬೋದು ಈ ರೀತಿಯಾಗಿ ಸರಿಯಾಗಿ ಬೆಂದಿದೆ. ಕಲರ್ ಕೂಡ ಚೆನ್ನಾಗಿ ಬಂದಿದೆ. ಈ ಥರ ಆದಮೇಲೆ ತೆಗೆದ್ಬಿಡಿ. ಅದೇ ರೀತಿಯಾಗಿ ಉಳಿದಂತಹ ಏನು ಫ್ಲೋರ್ ಇದೆಯಲ್ಲ ಅದನ್ನು ಇದೇ ರೀತಿಯಾಗಿ ರಿಪೀಟ್ ಮಾಡಿಬಿಟ್ಟು ಎಲ್ಲ ದೋಸೆಗಳನ್ನು ಇದೇ ರೀತಿಯಾಗಿ ನೀವು ಮಾಡಿ ಸರ್ವ್ ಮಾಡ್ಬೋದು ಫ್ರೆಂಡ್ಸ್. ಇದು ನೀವು ನೋಡ್ತಿದ್ರಲ್ಲ, ಇದಕ್ಕೇನು ಜಾಸ್ತಿ ಟೈಮ್ ಬೇಕಾಗಲ್ಲ. ಆಮೇಲೆ ನೈಟು ದೋಸೆಗೆ ಹಾಕಬೇಕು ಅಂತ ಏನೂ ಇಲ್ಲ. ಮನೆಯಲ್ಲಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸಿಂದನೇ ನಾವು ಮಾಡ್ಬೋದು. ಅದೇ ರೀತಿಯಾಗಿ ಇಡ್ಲಿ ಏನಾದರೂ ಮಾಡಿದರೆ ಅದು ಉಳಿದೋಗಿರುತ್ತೆ, ಸ್ವಲ್ಪ ತಾನೇ ಇರುತ್ತೆ. ಹಾಗಾಗಿ ಜಸ್ಟ್ 2 ಫ್ಲೋರ್ಸ್ ಇದ್ದರೆ ಸಾಕು, ಇದನ್ನು ಇಂಗ್ರೀಡಿಯೆಂಟ್ಸ್ನ ಸರಿಯಾಗಿ ಮಾಡ್ಬೋದು. ಇದೇ ರೀತಿಯಾಗಿ ನಾವು ಎಲ್ಲ ದೋಸೆಗಳನ್ನು ಒಂದೊಂದಾಗಿ ಮಾಡ್ತಾ ಹೋಗೋಣ. ಬೇಗ ಇದನ್ನು ಹಾಕಲಿಕ್ಕೆ ಹೋಗಬೇಡಿ. ಜಾಸ್ತಿ ಸ್ಟಿಕ್ಕಿ ಇರಲ್ಲ. ಸ್ವಲ್ಪನೇ ನಾವು ಇಡ್ಲಿ ಬ್ಯಾಟರ್ನ ಯೂಸ್ ಮಾಡಿದ್ದೀವಲ್ಲ ಅದಕ್ಕೋಸ್ಕರ ಚೆನ್ನಾಗಿ ಬರುತ್ತೆ. ಆಮೇಲೆ ರಾಗಿ ಕೂಡ ಸ್ಟಿಕ್ಕಿಯಾಗಿರುತ್ತೆ, ಹಾಗಾಗಿ ದೋಸೆ ಮಾಡಲಿಕ್ಕೆ ಯಾವುದೂ ಇದಾಗಲ್ಲ. ಆಮೇಲೆ ನೀಟಾಗಿ ಎದ್ಬಿಡುತ್ತೆ. ಈ ರೀತಿಯಾಗಿ ನೋಡ್ತಾ ಇರ್ಬೋದು. ಜಸ್ಟ್ ಕೈಯಿಂದ ಕೂಡ ಈ ರೀತಿಯಾಗಿ ನಾವು ತೆಗೆದಿಡ್ಬೋದು. ಹೀಗೆ ಎಲ್ಲ ದೋಸೆಗಳನ್ನು ನೀಟಾಗಿ ಮಾಡ್ತಾ ಹೋಗಿ. ಮಾಡ್ತಾ ಹೋಗಿಬಿಟ್ಟು ನೀವು ಯಾವಾಗ ಬೇಕು ಆವಾಗ ಸರ್ವ್ ಮಾಡ್ಕೊಂಬಿಟ್ಟು ತಿನ್ಬೋದು ಫ್ರೆಂಡ್ಸ್. ಫ್ರೆಂಡ್ಸ್, ಇದು ಇವತ್ತಿನ ರೆಸಿಪಿ. ನೀವು ನೋಡ್ತಾ ಇರ್ಬೋದು, ಇಷ್ಟು ಗರಿಗರಿಯಾಗಿರುವಂತಹ ದೋಸೆನ, ಇನ್ಸ್ಟೆಂಟಾಗಿ ಟೇಸ್ಟಿಯಾಗಿರುವಂಥ ದೋಸೆನ ನಾವು ನಿಮ್ಮ ಜೊತೆ ಶೇರ್ ಮಾಡಿದ್ದೇವೆ. ಥ್ಯಾಂಕ್ ಯು.